ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಕಂಬ ತಲುಪಿದೆ ಅಬ್ದುಲ್ ರೆಹಮಾನ್ ಮೃತದೇಹ. ಕೈಕಂಬದಲ್ಲಿ ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸಾಗ್ತಾ ಇದೆ ಮೆರವಣಿಗೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅಂತ್ಯಕ್ರಿಯೆ ನಡೆಯುವ ಜಾಗದ ತನಕ ಮೆರವಣಿಗೆ, ಪೊಲೀಸ್ ಭದ್ರತೆಯಲ್ಲಿ ಸದ್ಯಕ್ಕೆ ಎಲ್ಲಿ ಸಾಗ್ತಾ ಇದೆ ಈ ಅಂತಿಮ ಯಾತ್ರೆ? ಪೊಲೀಸ್ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ? ಇವತ್ತು ಏನು ಪಾರ್ಥಿವ ಶರೀರದ ಏನು ಅಂತಿಮ ಯಾತ್ರೆ ಇಲ್ಲಿಂದ ಆರಂಭವಾಗಿರುವಂಥದ್ದು. ಎನ್ಎಪಿ ಆಸ್ಪತ್ರೆಯ ಬಳಿಕ ಅಲ್ಲಿನ ಏನು ಮಸೀದಿಯಿಂದ ಅಲ್ಲಿ ಮೈಯತ್ತು ನಡೆದು ಅಲ್ಲಿಂದ ಅಂತಿಮ ಯಾತ್ರೆ ಆರಂಭವಾಗಿರುವಂಥದ್ದು. ಸದ್ಯ ಬೀಸ್ ರೋಡ್ ಸಮೀಪದ ಏನು ಕೈಕಂಬದ ಅಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು. ಕೈಕಂಬದಲ್ಲಿ ಬಹಳಷ್ಟು ಜನ ಸೇರಿರುವಂಥದ್ದು, ಸಾವಿರಾರು ಮಂದಿ ಸೇರಿರುವಂಥದ್ದು ಕೈಕಂಬ ಭಾಗದಲ್ಲಿ. ಅಲ್ಲಿಂದ ಮುಂದುವರಿದು ಆ ಪೊಳಲಿ ದ್ವಾರದ ಒಳಗಾಗಿ ಏನು ಅವರ ಮನೆ ಇರುವಂತಹ ಬಂಟ್ವಾಳದ ಕೊಲತ್ತ ಮಜಲ್ ಅಲ್ಲಿಗೆ ತಲುಪಲಿದೆ. ಅಲ್ಲಿ ಅವರ ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದು ಆ ಬಳಿಕ ಮಸೀದಿ ಪಕ್ಕದಲ್ಲಿ ಅಂತಿಮ ಸಂಸ್ಕಾರ ಕೂಡ ನಡೆಯಲಿದೆ. ಬಹಳಷ್ಟು ಜನ ಸೇರಿರುವಂಥದ್ದು. ಅಂದರೆ ಕೈಕಂಬ ಭಾಗದ ಅದೊಂದು ಜಂಕ್ಷನ್ ಏನಿದೆ ಅಲ್ಲಿ ಸಾವಿರಾರು ಮಂದಿ ಸೇರಿರುವಂಥದ್ದು. ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಮೆರವಣಿಗೆಗೂ ಕೂಡ ಬಹಳಷ್ಟು ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಮೆರವಣಿಗೆ ಸಾಗುವಂತಹ ಸರ್ಕಲ್ ಏನಿದೆ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಮತ್ತು ಪ್ರಮುಖ ಜಂಕ್ಷನ್ ಏನಿದೆ ಅಂದರೆ ಪರಂಗಿಪೇಟೆ ಜಂಕ್ಷನ್ ಆಗಿರ್ಬೋದು, ಕೈಕಂಬ ಜಂಕ್ಷನ್ ಆಗಿರ್ಬೋದು, ಇಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇರುವಂಥದ್ದು. ಏನು ಜಿಲ್ಲೆಯ ಪೊಲೀಸ್ ಮಾತ್ರ ಅಲ್ಲದೆ ಹೊರ ಜಿಲ್ಲೆಯಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ಬಹಳಷ್ಟು ಉದ್ವಿಗ್ನವಾದಂತಹ ಪರಿಸ್ಥಿತಿ ಆ ಕೈಕಂಬದಲ್ಲಿ ಇರುವಂಥದ್ದು. ಹಾಗಾಗಿ ಪೊಲೀಸರ ಸಂಖ್ಯೆ ಕೂಡ ಇರುವಂಥದ್ದು. ಪೊಲೀಸರು ಸರ್ಪಗಾವಲಿನ ರೀತಿಯಲ್ಲಿ ಕೈಕಂಬ ಭಾಗದಲ್ಲಿ ಇರುವಂಥದ್ದು. ಅಲ್ಲಿಂದ ಮುಂದೆ ಸಾಗಿ ಕೆಲವೇ ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಸದ್ಯದ ಲೇಟೆಸ್ಟ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಬಂಟ್ವಾಳದ ದೃಶ್ಯಗಳು. ಅಬ್ದುಲ್ ರಹೀಂ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವ ದೃಶ್ಯ ಇದು. ಬೈಕ್ ಹಾಗೆ ಕಾರ್ಗಳ ಮೂಲಕ ರ್ಯಾಲಿ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಪೊಲೀಸರ ಭದ್ರತೆ ಕೂಡ ಇದೆ. ಕೊಳತ್ತ ಮಜಲುವಿನಲ್ಲಿ ಅಬ್ದುಲ್ ರೆಹಮಾನ್ ಅವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅಲ್ಲಿವರೆಗೂ ಇದೇ ರೀತಿ ಸಾಗುತ್ತೆ ಮೆರವಣಿಗೆ. ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಕಂಬ ತಲುಪಿದೆ ಅಬ್ದುಲ್ ರೆಹಮಾನ್ ಮೃತದೇಹ. ಕೈಕಂಬದಲ್ಲಿ ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸಾಗ್ತಾ ಇದೆ ಮೆರವಣಿಗೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಅಂತ್ಯಕ್ರಿಯೆ ನಡೆಯುವ ಜಾಗದ ತನಕ ಮೆರವಣಿಗೆ, ಪೊಲೀಸ್ ಭದ್ರತೆಯಲ್ಲಿ ಸದ್ಯಕ್ಕೆ ಎಲ್ಲಿ ಸಾಗ್ತಾ ಇದೆ ಈ ಅಂತಿಮ ಯಾತ್ರೆ?
ಪೊಲೀಸ್ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ? ಇವತ್ತು ಏನು ಪಾರ್ಥಿವ ಶರೀರದ ಏನು ಅಂತಿಮ ಯಾತ್ರೆ ಇಲ್ಲಿಂದ ಆರಂಭವಾಗಿರುವಂಥದ್ದು ಎನ್ಎಪಿ ಆಸ್ಪತ್ರೆಯ ಬಳಿಕ ಅಲ್ಲಿನ ಏನು ಮಸೀದಿಯಿಂದ ಅಲ್ಲಿ ಮೈಯತ್ತು ನಡೆದು ಅಲ್ಲಿಂದ ಅಂತಿಮ ಯಾತ್ರೆ ಆರಂಭವಾಗಿರುವಂಥದ್ದು. ಸದ್ಯ ಬೀಸ್ ರೋಡ್ ಸಮೀಪದ ಏನು ಕೈಕಂಬದ ಅಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು. ಕೈಕಂಬದಲ್ಲಿ ಬಹಳಷ್ಟು ಜನ ಸೇರಿರುವಂಥದ್ದು, ಸಾವಿರಾರು ಮಂದಿ ಸೇರಿರುವಂಥದ್ದು ಕೈಕಂಬ ಭಾಗದಲ್ಲಿ. ಅಲ್ಲಿಂದ ಮುಂದುವರಿದು ಆ ಪೊಳಲಿ ದ್ವಾರದ ಒಳಗಾಗಿ ಏನು ಅವರ ಮನೆ ಇರುವಂತಹ ಬಂಟ್ವಾಳದ ಕೊಲತ್ತ ಮಜಲ್ ಅಲ್ಲಿಗೆ ತಲುಪಲಿದೆ. ಅಲ್ಲಿ ಅವರ ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದು ಆ ಬಳಿಕ ಮಸೀದಿ ಪಕ್ಕದಲ್ಲಿ ಅಂತಿಮ ಸಂಸ್ಕಾರ ಕೂಡ ನಡೆಯಲಿದೆ. ಬಹಳಷ್ಟು ಜನ ಸೇರಿರುವಂಥದ್ದು. ಅಂದರೆ ಕೈಕಂಬ ಭಾಗದ ಅದೊಂದು ಜಂಕ್ಷನ್ ಏನಿದೆ ಅಲ್ಲಿ ಸಾವಿರಾರು ಮಂದಿ ಸೇರಿರುವಂಥದ್ದು. ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಮೆರವಣಿಗೆಗೂ ಕೂಡ ಬಹಳಷ್ಟು ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಮೆರವಣಿಗೆ ಸಾಗುವಂತಹ ಸರ್ಕಲ್ ಏನಿದೆ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಮತ್ತು ಪ್ರಮುಖ ಜಂಕ್ಷನ್ ಏನಿದೆ ಅಂದರೆ ಪರಂಗಿಪೇಟೆ ಜಂಕ್ಷನ್ ಆಗಿರ್ಬೋದು, ಕೈಕಂಬ ಜಂಕ್ಷನ್ ಆಗಿರ್ಬೋದು, ಇಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇರುವಂಥದ್ದು. ಏನು ಜಿಲ್ಲೆಯ ಪೊಲೀಸ್ ಮಾತ್ರ ಅಲ್ಲದೆ ಹೊರ ಜಿಲ್ಲೆಯಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ಬಹಳಷ್ಟು ಉದ್ವಿಗ್ನವಾದಂತಹ ಪರಿಸ್ಥಿತಿ ಆ ಕೈಕಂಬದಲ್ಲಿ ಇರುವಂಥದ್ದು. ಹಾಗಾಗಿ ಪೊಲೀಸರ ಸಂಖ್ಯೆ ಕೂಡ ಇರುವಂಥದ್ದು. ಪೊಲೀಸರು ಸರ್ಪಗಾವಲಿನ ರೀತಿಯಲ್ಲಿ ಕೈಕಂಬ ಭಾಗದಲ್ಲಿ ಇರುವಂಥದ್ದು. ಅಲ್ಲಿಂದ ಮುಂದೆ ಸಾಗಿ ಕೆಲವೇ ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಸದ್ಯದ ಲೇಟೆಸ್ಟ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಬಂಟ್ವಾಳದ ದೃಶ್ಯಗಳು. ಅಬ್ದುಲ್ ರಹೀಂ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವ ದೃಶ್ಯ ಇದು. ಬೈಕ್ ಹಾಗೆ ಕಾರ್ಗಳ ಮೂಲಕ ರ್ಯಾಲಿ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಪೊಲೀಸರ ಭದ್ರತೆ ಕೂಡ ಇದೆ. ಕೊಳತ್ತ ಮಜಲುವಿನಲ್ಲಿ ಅಬ್ದುಲ್ ರೆಹಮಾನ್ ಅವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿವರೆಗೂ ಇದೇ ರೀತಿ ಸಾಗುತ್ತೆ ಮೆರವಣಿಗೆ. ಅಬ್ದುಲ್ ರೆಹಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈಕಂಬ ತಲುಪಿದೆ ಅಬ್ದುಲ್ ರೆಹಮಾನ್ ಮೃತದೇಹ. ಕೈಕಂಬದಲ್ಲಿ ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸಾಗ್ತಾ ಇದೆ ಮೆರವಣಿಗೆ.